ದಕ್ಷಿಣ ಕನ್ನಡದ ಬೆಳ್ತಂಗಡಿ ಪೊಲೀಸರಿಗೆ ಕಳ್ಳರ ಸವಾಲ್. ಒಂದೇ ರಾತ್ರಿಯಲ್ಲಿ ಬರೋಬ್ಬರಿ 11 ಜಾಗದಲ್ಲಿ ಕಳ್ಳತನ ಮಾಡಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲೇ ಕಳವು. ಇನ್ನೊಂದು ಸ್ವಲ್ಪ ಸುಮ್ಮನಿದ್ದಿದ್ರೆ ಪೊಲೀಸ್ ಸ್ಟೇಷನ್ಗೂ ನುಗ್ಗಿ ಏನೇನು ಬೇಕೋ ಅದನ್ನ ಎತ್ಕೊಂಡು ಹೋಗ್ತಿದ್ರು ಕಳ್ಳರು. ಯಾಕೆ ಪೊಲೀಸರಿರುವಂಥ ಕೂಗಳತೆ ದೂರದಲ್ಲಿ ಇಷ್ಟೊಂದು ಕಳ್ಳತನ ಆದರೂ ಪೊಲೀಸರಿಗೆ ಯಾಕೆ ಗೊತ್ತಾಗ್ಲಿಲ್ಲ? ಅಲ್ಲಿ ರೌಂಡ್ಸ್ ಹಾಕ್ತಾ ಇರಲಿಲ್ವಾ? ಅಲ್ಲಿ ಗಸ್ತು ತಿರುಗ್ತಾ ಇರಲಿಲ್ವಾ? ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಕಳ್ಳತನ ನಡೆದು 5 ದಿನ ಕಳೆದ್ರೂ ಕಳ್ಳರ ಬಗ್ಗೆ ಸುಳಿವೇ ಇಲ್ಲ. ಪೊಲೀಸರು ಇರುವಂಥ ಸುತ್ತಮುತ್ತ ಹೀಗಾದರೆ ಇನ್ನು ಪೊಲೀಸ್ ಸ್ಟೇಷನಿಂದ ದೂರ ಇರುವಂಥವರ ಪರಿಸ್ಥಿತಿ ಹೇಗೆ, ಏನು? ಪೊಲೀಸರ ನಿರ್ಲಕ್ಷ್ಯದಿಂದಲೇ ದರೋಡೆ ಅಂತ ಈಗ ಆರೋಪ ಕೇಳಿ ಬರ್ತಾ ಇದೆ, ಹೌದಲ್ವಾ? ಕಳ್ಳತನ ನಡೆದ ಮೇಲೆ ಪೊಲೀಸರಿಗೆ ಹೇಳೋದೆಲ್ಲ ಇದು ಕಾಮನ್. ಆದರೆ ಪೊಲೀಸರಿರುವಂಥ ಸುತ್ತಮುತ್ತ ರೋಡ್ಗಳಲ್ಲೇ ಈ ರೀತಿ ಕಳ್ಳತನ ಆಗತ್ತೆ ಅಂದರೆ ಏನು ಅರ್ಥ? ಅಲ್ಲಿಗೆ ಕಳ್ಳರಿಗೆ ಪೊಲೀಸರಿಗೆ ಭಯನೇ ಇಲ್ಲ ಪೊಲೀಸರ ಮೇಲೆ. ಅದ್ರ ಜೊತೆಗೆ ನೋಡಿ, ಇನ್ನೊಂದು ಸ್ವಲ್ಪ, ನಾನು ಅದನ್ನ ಹೇಳಿದ್ದು, ಇನ್ನೊಂದು ಸ್ವಲ್ಪ ಅವ್ರು ಏನಾದರೂ ಪೊಲೀಸರ ಮೈ ಮರೆದ್ರೆ ಪೊಲೀಸ್ ಸ್ಟೇಷನ್ಗೂ ಕಳ್ಳರು ನುಗ್ತಾರೆ. ಆಶ್ಚರ್ಯ ಇಲ್ಲ. ಮೇ 18ರಂದು ಬೆಳ್ತಂಗಡಿ ನಗರದ 11 ಜಾಗಗಳಲ್ಲಿ ನಡೆದಿರುವಂಥ ದರೋಡೆ ಇದು. ಬೆಳ್ತಂಗಡಿ ಠಾಣೆ ಪತ್ತೆಯಾಗದ ಪ್ರಕರಣಗಳ ಪೊಲೀಸ್ ಸ್ಟೇಷನ್. ಕಳ್ಳರಿಗೆ ಬೆಳ್ತಂಗಡಿ ಪೊಲೀಸರ ಬಗ್ಗೆ ಹೆದರಿಕೆಯೇ ಇಲ್ಲ. ಎಸ್ಪಿ ಅರುಣ್ ಕುಮಾರ್ ಬಂದ ಮೇಲೆ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ. ನೋಡಿ, 11 ಜಾಗಗಳಲ್ಲಿ ಕಳ್ಳರು ದರೋಡೆ ಮಾಡಿದರು. ಆದರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅವರ ದಕ್ಷತೆಗೆ ಇದು ಕಳಂಕವನ್ನು ತರ್ತಾ ಇದೆ. ಬೆಳ್ತಂಗಡಿಯ ಸಾಮಾಜಿಕ ಹೋರಾಟಗಾರ BM ಭಟ್ ಹೀಗಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಅದು ಪತ್ತೆ ಮಾಡಲಾಗದಂತ ಪೊಲೀಸ್ ಸ್ಟೇಷನ್ ಒಂದು. ಈಗ ನನ್ನ ತಿಳುವಳಿಕೆ ಮಟ್ಟಿಗೆ ಒಂದು 10 ವರ್ಷ ಮೊದಲು ಉಜಿರೆ ಕೂಡ ಇದರ ವ್ಯಾಪ್ತಿಗೆ ಬರ್ತದೆ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ. ಆದರೆ ಉಜಿರೆಯಲ್ಲಿ ಅಲ್ಲಿ ಒಂದು ಡಕಾಯಿತಿ ಆಯಿತು, ಕೆಲವು ಮನೆಗಳಲ್ಲಿ ಹಣ ಕದ್ದು ಹೋಯಿತು, ಇದುವರೆಗೆ ಪತ್ತೆ ಇಲ್ಲ. ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೆ, ಯಾವುದೇ ರೀತಿ ಪತ್ತೆ ಇಲ್ಲ. ಇಲ್ಲಿ 2 ತಿಂಗಳ ಮೊದಲು ಇದೇ ಪ್ರದೇಶದಲ್ಲಿ ಬೆಳ್ತಂಗಡಿ ನಗರದಲ್ಲಿ ಇದೇ ಪೊಲೀಸ್ ಸ್ಟೇಷನ್ ಪಕ್ಕ ಕಳವಾಯಿತು. ಇದುವರೆಗೆ ಯಾರು ಕಳ್ಳತನ ಮಾಡಿದ್ದು ಗೊತ್ತಿಲ್ಲ. ಬಂದು ನಮ್ಮಲ್ಲಿ ಕೇಳ್ತಾರೆ, CC ಕ್ಯಾಮರಾ ಫುಟೇಜ್ ಕೇಳ್ತಾರೆ. ಆದರೆ CC ಕ್ಯಾಮರಾ ಫುಟೇಜ್ ಇದ್ರೂ ಕೂಡ ಇದೇನು ಕಾಣೋದಿಲ್ಲ. ಕಳ್ಳರನ್ನು ಕಂಡು ಹಿಡಿದ ಕೆಲಸ ಅಲ್ಲಿ ಆಗಲಿಲ್ಲ. ಈಗ ಪುನಃ 11 ಅಂಗಡಿ ಒಂದು ಕಡೆ, 6 ಅಂಗಡಿ ಇನ್ನೊಂದು ಕಡೆ, ಈ ರೀತಿಯಲ್ಲಿ ಪುನಃ ಕಳ್ಳತನ ಆಗಿದೆ ಅಂತ ಹೇಳಿದ್ರೆ ಇದು ಕಳ್ಳರಿಗೆ ಹೆದರಿಕೆ ಇಲ್ಲ. ಒಂದು ನಾನು ಸರ್ಕಾರ ಕೇಳುವಂಥದ್ದು, ಸರ್ಕಾರ ಬೆಳ್ತಂಗಡಿ ಬಗ್ಗೆ ಕೊಡೋ ಗಮನ ಕಮ್ಮಿ ಆಗಿದೆ. ಯಾಕಂದ್ರೆ ಸಾಧಾರಣ ನಾನು ತಿಳಿದ ಮಟ್ಟಿಗೆ ಅದು ಪದ್ಮಲತಾ ಪ್ರಕರಣ ಇರ್ಬೋದು, ಸೌಜನ್ಯ ಪ್ರಕರಣ ಇರ್ಬೋದು, ಅಥವಾ ಈಗ ಮೊನ್ನೆ ಹುಡುಗ ಒಂದು ಕಾಣೆ ಆಗಿದ್ದಾನೆ ಗೇರುಗಟ್ಟೆಯಲ್ಲಿ, ಆಮೇಲೆ ಅಲ್ಲಿ ಕಣಿವಿನೊಂದು ದಲಿತ ಡೆತ್ ಆಗಿದೆ, ಯಾವುದಕ್ಕೂ ಕೂಡ ಪತ್ತೆ ಆಗದೆ. ಅಲ್ಲಿ ದಾಖಲು ಸುಲಭ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ದಾಖಲು ಮಾಡೋದಂದ್ರೆ ಪತ್ತೆಯಾಗದ ಪ್ರಕರಣ ಅಂತೇಳಿ. ಇದು ಸರ್ಕಾರ ಯಾಕೆ ಇದ್ರ ಬಗ್ಗೆ ಗಮನ ಕೊಡೋದಿಲ್ಲ? ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ SP ಬಂದಿದ್ದಾರೆ, ಇಡೀ ಜಿಲ್ಲೆಯಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಅಪರಾಧಿ ಪ್ರಕರಣಗಳನ್ನು ತಡೆ ಹಿಡಿತಾರೆ ಅಂತ ಹೇಳೋ ರೀತಿ ಭಾವನೆ. ಆದರೆ ಬೆಳ್ತಂಗಡಿಗೆ ಅವರು ಆಗುದಿಲ್ಲ. ಬೆಳ್ತಂಗಡಿಯಲ್ಲಿ ಕಳ್ಳತನ ಅಂತಲ್ಲ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಅದು ಪತ್ತೆ ಮಾಡಲಾಗದಂತ ಪೊಲೀಸ್ ಸ್ಟೇಷನ್ ಒಂದು.